ಆಟೋಮೆಟಿಕ್ ಮೂವ್ ಆಯ್ತಿದ್ದು. ಓಯ್ 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 ಏನಾಗಿಲ್ಲ ಹುಷಾರು. ತಿರುಗ್ತಾನೆ ಇದೆಯಲ್ಲ ಬ್ರೋ, ನೋಡಿ ಬ್ರೋ ಹತ್ರಕ್ಕೆ ಹೋಗಿ. ಅಲ್ಲಿ ಜಾರ ಬಂಡಿ ಮೇಲೆ ಏನೋ ನೋಡ್ದಂಗೆ ಅನಿಸ್ತಾ ಇದೆ ಬ್ರೋ. ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಸೊ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ನಾನು ಮತ್ತೆ ಹೊಸ ದೆವ್ವ ವಿಡಿಯೋ ತೊಗೊಬಂದಿದ್ದೀನಿ. ಲಾಸ್ಟ್ ಟೈಮು ನಿಮ್ಮ ಗ್ಯಾಪ್ನ ಇರ್ಬೋದು, ನಾನೊಂದು ಪಾರ್ಕಿಗೆ ಬಂದಿದ್ದೆ. ಪಾರ್ಕಲ್ಲಿ ಒಂದು ಚಿಕ್ಕ ಹುಡುಗಿ ಸತ್ತೋಗಿದೆ, ಅದರ ಆತ್ಮ ಇನ್ನೂ ಓಡಾಡ್ತಾ ಇದೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಚಾರ್ಲಿ ಗೇಮ್ ಕೂಡ ಆಡಿದ್ದೆ ಕೊನೆಯಲ್ಲಿ. ಅದೇ ಪ್ಲೇಸಿಗೆ ನಾನು ಮಲ್ಲೇಶ್ ಬ್ರೋನ್ ಕರ್ಕೊಬಂದಿದ್ದೀನಿ. ಮಲ್ಲೇಶ್ ಬ್ರೋನ್ ಯಾಕಪ್ಪ ಕರ್ಕೊಬಂದಿದ್ದೀನಿ ಅಂದರೆ, ನೀವು ಕಮೆಂಟ್ಸಲ್ಲಿ ತಿಳಿಸಿದ್ದು ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡಿಸಿ ಅಂತ. ಸೌಂಡ್ ಬರ್ತಿದೆ ಬ್ರೋ. ಹೌದು ಬ್ರೋ ಫ್ರೆಂಡ್ಸ್, ಏನೋ ಸೌಂಡ್ ಬರ್ತಿದೆ. ಸೊ ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡಿಸಿ ಅಂತ ಹೇಳಿದ್ರಿ. ನಾನು ಅಪ್ಪ ಅಮ್ಮನ ಮೀಟ್ ಮಾಡ್ಸೋಕೆ ಆಗ್ತಾ ಇಲ್ಲ. ಯಾಕಪ್ಪ ಆಗ್ತಾ ಇಲ್ಲ ಅಂದರೆ, ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡೋಣ ಅಂದ್ಬಿಟ್ಟು ಯಾರ್ಯಾರಿಗೋ ಮಾತಾಡಿ ನನಗೆ ಕಾಂಟ್ಯಾಕ್ಟಲ್ಲಿ ಸಿಕ್ಕಿದ್ದು ಅವ್ರ ಅಪ್ಪ ಅಮ್ಮ ಇದ್ರಲ್ಲ, ಅವ್ರ ಅಮ್ಮನ ಅಮ್ಮ ಅಂದರೆ ಅವ್ರ ಅಜ್ಜಿ. ಅವ್ರು ನನಗೆ ಕಾಂಟ್ಯಾಕ್ಟಲ್ಲಿ ಸಿಕ್ಕಿದ್ರು. ಅವ್ರ ಹತ್ರ ಹೋಗ್ಬಿಟ್ಟು ನಾನು ಈ ಥರ ಅವ್ರ ಅಪ್ಪ ಅಮ್ಮನ ನಾನು ಮೀಟ್ ಮಾಡಿಸ್ಬೇಕು, ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ಏನಂದಿದ್ದು, ನೀನು ಮತ್ತೊಮ್ಮೆ ಇಲ್ಲಿ ಬಂದರೆ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂದರು. ಯಾಕಪ್ಪ ಅಂದರೆ, ಅವ್ರ ಅಪ್ಪ ಅಮ್ಮ ಆ ಮಗು ತೀರ್ಕೊಂಡ್ಮೇಲೆ ಇಲ್ಲಿ ಬರೋದು, ಆಟ ಆಡೋದು, ಅವ್ರ ಜೊತೆ ಇಲ್ಲೇ ಇದ್ದಾಳೆ ನನ್ನ ಮಗಳು ಅಂತ ಅಲ್ಲಿ ಆಟ ಆಡ್ತಾ ಇದ್ರಂತೆ. ಅಂದರೆ ಮೆಂಟಲಿ ಅನ್ಸ್ಟೇಬಲ್ ಆಗಿ ಅವರು ಹುಚ್ಚರು ಥರ ಆಡ್ತಾ ಇಲ್ಲೆಲ್ಲ ಆಟ ಆಡೋದು, ಪದೇ ಡೈಲಿ ಬರೋದು, ನೈಟ್ ಆಗಿದ ತಕ್ಷಣ ಈವ್ನಿಂಗ್ ಆಗಿದ ತಕ್ಷಣ ಬರೋದು, ನೋಡೋದು, ನನ್ನ ಮಗಳು ಇಲ್ಲೇ ಇದ್ದಾಳೆ ಅನ್ನೋದು. ಹಿಂಗೆ ಮಾಡಿದಾಗ ಇದನ್ನು ಕಂಡು ಎಲ್ಲರೂ ಅವರಿಗೆ ಊರಾಚೆ ಹಾಕಿದ್ದಾರೆ. ಊರಾಚೆ ಹಾಕ್ಬಿಟ್ಟು ಇದು ಮಾಡಿದ್ದಕ್ಕೋಸ್ಕರ ಅವ್ರ ಅಜ್ಜಿಗೆ ಕೋಪ ಇದೆ. ಆ ಮಗುವಿಂದ ನನ್ನ ಮಕ್ಕಳು ಹಿಂಗಾಗ್ಬಿಟ್ರಲ್ಲ ಈ ವಿಚಾರದಿಂದ ಅವ್ರು ನನ್ನ ಮೇಲೆ ಈ ಥರ ಹೇಳಿದ್ದಾರೆ, ನೀನು ಮತ್ತೊಮ್ಮೆ ಬಂದರೆ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಸೊ ಅದಕ್ಕಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಅವ್ರ ಅಪ್ಪ ಅಮ್ಮನ ಕರ್ಕೊಬರಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನಾನು ಮಲ್ಲೇಶ್ ಬ್ರೋನ ಕರ್ಕೊಬಂದಿದ್ದೀನಿ. ಮಲ್ಲೇಶ್ ಬ್ರೋ ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಬಂದ್ಬಿಟ್ಟು ಶಾರು ಬ್ರೋ ಜೊತೆ ಒಂದು ಲೊಕೇಶನ್ಗಾದರೆ ಬಂದಿದ್ದೀನಿ. ಆ ವಿಡಿಯೋನು ನಾನು ನೋಡಿದ್ದೀನಿ. ನಿಜವಾಗ್ಲೂ ತುಂಬ ಎಮೋಷ್ನಲ್ ಆಯಿತು. ಚಿಕ್ಕ ಮಗು ಆಟ ಆಡೋ ಸಮಯದಲ್ಲಿ ಎಡಿಕೆ ಹಿಂದ್ಗಡೆ ಬೀಳಬೇಕಾದ್ರೆ ಜೀವನೇ ಕಳ್ಕೊಂಡಿದೆ. ಅದಾದಮೇಲೆ ಇಲ್ಲಿ ತುಂಬ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯೋದು ಸ್ಟಾರ್ಟ್ ಆಯಿತು. ಈ ಪಾರ್ಕಿಗೆ ಸಾಯಂಕಾಲ ಆದರೆ ತುಂಬ ಜನ ಬರೋದು ಸ್ಟಾರ್ಟ್ ಮಾಡ್ತಾಯಿದ್ರು. ಈ ಇನ್ಸ್ಟೆಂಟ್ ಆಗಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯೋದೆಲ್ಲ ಸ್ಟಾರ್ಟ್ ಆದಮೇಲೆ ಯಾರೂ ಬರೋದನ್ನು ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಹಲೋ ಥರ ಸೌಂಡು, ಅಮ್ಮ ಅಂತ ಕೂಗೋ ಥರ ಸೌಂಡು, ಕಿಚ್ಚೋ ಥರ ಸೌಂಡು, ನನ್ನ ಬಿಟ್ಬಿಡಿ, ನನ್ನ ಏನೂ ಮಾಡಬೇಡಿ ಅನ್ನೋ ಥರ ಸೌಂಡು. ಮತ್ತು ಕೆಲವೊಂದು ಸಮಯದಲ್ಲಿ ಪಾಪುನೇ ಕಾಣಿಸ್ಕೊಂಡು ಆಟ ಆಡ್ತಿರೋ ಥರ, ಆ ಸತ್ತಿರೋ ಪಾಪು ಏನಿದೆ ಆ ಪಾಪು ಕಾಣಿಸ್ಕೊಂಡು ಆಟ ಆಡ್ತಿರೋ ಥರ ಎಲ್ಲ ಕಾಣಿಸ್ಕೊಂಡ್ಬಿಟ್ಟಿದೆ. ಅವ್ರು ಹೇಳ್ದಂಗೆ ಅವ್ರ ತಾಯಿ ಅವ್ರನ್ನ ಕರ್ಕೊಂಬರ್ತೀನಿ. ಸೌಂಡ್ ಬರ್ತಿದೆಯಲ್ಲ ಬ್ರೋ? ಹೌದು. ಅವ್ರ ಮನೆಗೆ ಹೋಗಿ ಪಾಪ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಶಾರು ಬ್ರೋ. ಅವರು ತಂದೆ ತಾಯಿನ ಕರ್ಕೊಂಬಂದು ಒಂದ್ಸಲಿ ಮಾತಾಡ್ಸೋಣ ಅಂತಂದ್ಬಿಟ್ಟು. ಬಟ್ ಅವ್ರ ಅಜ್ಜಿ ತಾತ ಬಂದ್ಬಿಟ್ಟು ಕೋಪದಿಂದ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಶಾರು ಬ್ರೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ತಿಳಿಸಿದ್ದಾರೆ. ಏನಕ್ಕಂತಂದರೆ, ಅವರು ಮಗುನ ಕಳ್ಕೊಂಡಿರೋ ಅಂಥ ಇದರಲ್ಲಿ ಅವ್ರು ಮೆಂಟಲಿ ಡಿಪ್ರೆಸ್ಡ್ ಆಗಿಬಿಟ್ಟಿದ್ದಾರೆ. ನನ್ನ ಮಗು ಇನ್ನೂ ಇಲ್ಲೇ ಇದೆ, ಜೀವಂತವಾಗಿದೆ, ನನ್ನ ಜೊತೆ ಆಟ ಆಡ್ತಿದೆ, ಹುಚ್ಚುಚ್ಚರ ಥರ ಎಲ್ಲ ಅವರು ಆಟ ಆಡೋದು ಸ್ಟಾರ್ಟ್ ಮಾಡಿಬಿಟ್ರು. ಪಬ್ಲಿಕ್ ಅವರೆಲ್ಲ ಬೈದ್ಬಿಟ್ಟು, ಏನು ಹಿಂಗೆ ಮಾಡ್ತಿದ್ದಾರೆ, ಎಲ್ಲಾದರೂ ಕಲ್ಸಮ್ಮ, ಇಲ್ಲಾಂದರೆ ಇವರು ಹಿಂಗೆ ಇದಾಗಿ ಇವರು ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡ್ತಾರೆ ಅಂದಿದ ತಕ್ಷಣ ಅವ್ರ ಅಜ್ಜಿಗೆ ಕೋಪ ಬಂದು ಅವರಿಬ್ಬರು ಗಂಡ ಸೊಸೆನ ಬಂದ್ಬಿಟ್ಟು ಬೇರೆ ಊರಿಗಾದ್ರೆ ಕಳಿಸಿದ್ದಾರೆ. ಇವಾಗ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಅವ್ರು ಚೆನ್ನಾಗಿದ್ದಾರೆ. ಇವಾಗ ಮತ್ತೆ ಅವ್ರ ಲೈಫ್ನ ಮತ್ತೆ ಹಾಳು ಮಾಡೋ ಪ್ರಯತ್ನ ಪಡ್ತಿದ್ದೀರಾ ನೀವು, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ ಅಂತ ಅಂದ್ಬಿಟ್ಟು ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡಿದ್ದಾರೆ ಶಾರು ಬ್ರೋ ಹತ್ರ. ನಮ್ಮ ಮನೆ ಕಡೆ ಬರಬೇಡಿ ಅಂತ ಅಂದ್ಬಿಟ್ಟು.
ಅದರಿಂದ ಶಾರು ಬ್ರೋ ನನಗೆ ಯಾಕೋ ಮನ್ಸು ಒಪ್ತಿಲ್ಲ ಬ್ರೋ, ಒಂದ್ಸಲಿ ನೀವು ಬನ್ನಿ ಬ್ರೋ, ನಾವು ಇನ್ನೊಂದ್ಸರಿ ಹೋಗ್ಬಿಟ್ಟು ಆ ಪಾಪು ಹತ್ರ ಮಾತಾಡೋಣ, ಇದೆಲ್ಲ ಹಿಂಗೆ ನೀವು ಇಲ್ಲಿದ್ದರೆ ಚೆನ್ನಾಗಿರಲ್ಲ, ಇಲ್ಲಿದ್ದರೆ ನಮಗೆ ಬೇಜಾರಾಗುತ್ತೆ ಅಂತ ಒಂದ್ಸರಿ ತಿಳಿಸೋಣ ಬ್ರೋ ಅಂತ ಅಂದ್ಬಿಟ್ಟು ನಾನು ಆದರೆ ಕರೆದಿದ್ದಾರೆ. ನಮ್ಮ ಕೈಯಲ್ಲಾದಷ್ಟು ಪ್ರಯತ್ನ ಇವತ್ತು ನಾವು ಪಡ್ತೀರಿ, ನೋಡೋಣ ಇವತ್ತು ಏನೆಲ್ಲ ನಡೆಯುತ್ತೆ ಅಂತ ಅಂದ್ಬಿಟ್ರೆ ನಿಮ್ಮ ಮುಂದೆ ನಾವು ಡೈರೆಕ್ಟಾಗಿ ತೋರಿಸ್ಕೊಡ್ತೀರಿ. ಆ ಮಗು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಮನಸಾರೆ ಕೊಡ್ಕೊತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವೀಡಿಯೋನಾದರೆ ಇವಾಗ ಶುರು ಮಾಡ್ತಾ ಇದ್ದೀರಿ. ಕೇಳಿಸ್ತಾ? ಅಮ್ಮ ಅನ್ನೋ ಥರ ಕೂಗೋ ಥರ ಸೌಂಡ್ ಬಂತು ಇವಾಗ. ಹೌದು, ಅಮ್ಮ ಅನ್ನೋ ಥರ ಕೂಗೋ ಥರ ಸೌಂಡ್ ಬರ್ತಾ ಇದೆ. ನೋಡಿ. ಸೊ ಫ್ರೆಂಡ್ಸ್, ಇದೆ ಲೊಕೇಶನು. ಜಸ್ಟ್ ಇವಾಗ ಅಮ್ಮ ಅನ್ನೋ ಥರ ಕೂಗೋ ಥರ ಸೌಂಡ್ ಬಂತು. ಶರಬ್ರ, ನಿಮಗೆ ಕೇಳಿಸ್ಲಿಲ್ವಾ? ನನಗೂ ಕೇಳಿಸ್ತು ಬ್ರೋ ಅಲ್ವಾ? ಸೌಂಡ್ ಅಂತೂ ಪಕ್ಕ. ಅವತ್ತು ನಾವು ಬಂದಾಗ್ಲೂ ಅಷ್ಟೇ, ಅಮ್ಮ ಅಮ್ಮ ಇದ್ದೇ. ಮತ್ತೆ ಕೇಳಿಸ್ತು, ಮತ್ತೆ ಇವಾಗ ಕನ್ಫರ್ಮ್ ಆಗಿ ಕೇಳಿಸ್ತು. ಬನ್ನಿ. ಆದ್ರೆ ಅವತ್ತು ಅಷ್ಟೇ ಬ್ರೋ, ಬರೀ ಅಮ್ಮ 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 ಅದೇ ಬ್ರೋ. ಇವರು ಡೈಲಿ ಬರ್ತಾ ಇದ್ರಲ್ಲ ನೋಡಕ್ಕೆ, ಆಟ ಆಡಕ್ಕೆಲ್ಲ. ಏನಾಗಿದೆ, ಅವರು ಬರ್ತಾ ಇಲ್ವಲ್ಲ ಇವಾಗ, ಅವಳು ಮಿಸ್ ಮಾಡ್ತಾ ಇರ್ಬೇಕು ಮಗು. ಹೌದು, ನನಗ್ ಬರ್ತಾ ಇಲ್ವಲ್ಲ ನೋಡಕ್ಕೆ, ಯಾವಾಗ ಬರ್ತಾರೋ ಅಂತ ಮಿಸ್ ಮಾಡ್ತಾ ಇರ್ಬೋದು. ಅದಕ್ಕೆ ನಾವು ಬರ್ತಿರೋದ್ರಿಂದ ಅದಕ್ಕೆ ಅಮ್ಮ ಅಮ್ಮ ಅಂತ ನಾವೇ ಬರ್ಲಿ, ಅವರೇ ಬಂದಿರ್ಬೋದೇನೋ ಅಂತ. ಆ್ಯಕ್ಚುಲಿ ನಮಗೆ ಈ ಊರಿನ ಜನ ತಿಳಿಸಿರೋದೇನೇಳಿ, ಈ ಟೈಮಲ್ಲಿ ಯಾವ ಮನುಷ್ಯರು ಬರಲ್ಲ ಈ ಪಾರ್ಕ್ ಹತ್ರ, ಅವ್ರ ತಂದೆ ತಾಯಿ ಇಬ್ರು ಬಿಟ್ರೆ. ಭಯ ಬ್ರೋ, ಅಷ್ಟು ಭಯ ಪಡಿಸಿದೆ. ಅಂದ್ರೆ ಏನು ನೋಡಿದಾರೆ ಆಟ ಆಡೋದು, ತನ್ನ ತಾನೆ ತಿರುಗೋದು, ಇದೆಲ್ಲ ಆಟ ಆಡೋದು ಇದೆಲ್ಲ, ಅದೆಲ್ಲ ತಿನ್ನಾಗ್ತಾನೆ ಅದಷ್ಟಕ್ಕದೆ ತಿರುಗೋದು, ಇದೆಲ್ಲ ನೋಡ್ಬಿಟ್ಟಿದಾರಲ್ಲ, ಅವ್ರಿಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾನು ಏನಂದ್ರೆ, ಈ ಟೈಮಲ್ಲಿ ಅವ್ರ ಅಪ್ಪ ಅಮ್ಮ ಬಿಟ್ರೆ ಇನ್ಯಾರು ಬರೋ ಪ್ರಯತ್ನ ಪಟ್ಟಿಲ್ಲ. ಅದಕ್ಕೆ ನಾವ್ ಇವಾಗ ಬರ್ತಿದಿರಲ್ವಾ, ಅವ್ರ ತಂದೆ ತಾಯಿನೇ ಅನ್ಕೊಂತಿರ್ಬೋದು ಮೋಸ್ಟ್ಲಿ. ಈ ಟೈಮಿಗೆ ಬರೋದು ನಮ್ಮ ತಂದೆ ತಾಯಿ. ಏನ್ ಅಳ್ತಾ ಇದೆ ಬ್ರೋ ಮಗು, ಅಳ್ತಿದೆ, ಅಮ್ಮ ಅಂತಾನು ಕೂಗ್ತಿದೆ. ಹೌದು, ಅಲ್ಲ ಬ್ರೋ, ಇವಾಗ ತಂದೆ ತಾಯಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ ಮಕ್ಳಿಗೋಸ್ಕರ. ಹೌದು, ಇವಾಗ ಏನೋ ಆಗಿದೆ ಮಗುಗೆ ಅಂದ್ಮೇಲೆ ಅವ್ರು ಎಷ್ಟೊತ್ತರ ಆಗ್ಲಿ ಬ್ರೋ ಬರ್ತಾರೆ. ಹೌದು. ಸೊ ನಾವು ಅವ್ರಿಗೆ ತಂದೆ ತಾಯಿ ಆಗಕ್ಕಾಗಲ್ಲ, ಒಳ್ಳೆ ಅಣ್ಣ ಆಗೋಣ, ನಾವು ಬ್ರದರ್ ಆಗೋಣ. ಹೌದು, ಬನ್ನಿ. ಪಾಪು, ನೀವು ಅಮ್ಮ ಅಂತ ಕೂಗ್ತಿದ್ದೀರಾ, ನಮಗೆ ಕ್ಲಿಯರಾಗಿ ಕೇಳಿಸಿದೆ. ಬಟ್ ಯೋಚನೆ ಮಾಡ್ತಿದ್ರೆ ನಮಗೆ ತುಂಬ ದುಃಖ ಆಗ್ತಿದೆ. ನೀವು ಇಲ್ಲೇ ಇದ್ದೀರಾ, ನಮ್ಮನ್ನು ನೋಡ್ತಿದ್ದೀರಾ ಪಾಪು? ಅವತ್ತು ನಾನು ನಿನ್ಗೆ ಭರವಸೆ ಕೊಟ್ಟೋಗಿದ್ದೆ, ನಿನ್ನ ತಂದೆ ತಾಯಿನ ಕರ್ಕೊಬರ್ತೀನಿ, ನಿನ್ಗೆ ತೋರಿಸ್ತೀನಿ ಅಂತ. ಆದ್ರೆ ನಾನು ತಪ್ಪದೆ, ನಿನ್ ಮಾತಿಗೆ ತಪ್ಪಿಟ್ಟೆ. ಎಷ್ಟು ದೂರ ಇದೆ ಬ್ರೋ ಲೊಕೇಶನ್? ಇಲ್ಲ ಬ್ರೋ, ಇಲ್ಲ ಇರೋದು. ಮತ್ತೆ ಈ ಕಡೆಯಿಂದ ಅಮ್ಮ ಅನ್ನೋ ಥರ ಕೂಗ್ತಾ ಇದೆ. ಅದು ಸುತ್ತಮುತ್ತ ಬರ್ತಾ ಇರುತ್ತೆ ಬ್ರೋ. ಫ್ರೆಂಡ್ಸ್, ಈ ಕಡೆಯಿಂದ ಅಮ್ಮ ಅನ್ನೋ ಥರ ಕೂಗ್ತಿದೆ ಫ್ರೆಂಡ್ಸ್. ಗಾಳಿ ಕೂಡ ಜಾಸ್ತಿ ಇದೆ. ಸೊ ಫ್ರೆಂಡ್ಸ್, ನಾವು ಬಂದ್ಬಿಟ್ಟು ಈ ಸೈಡಿಂದಾನೆ ಸೌಂಡ್ ಬರ್ತದೆ, ಇಲ್ಲಿಂದನೇ ಬರ್ತಿರೋದು, ಈ ರೈಟ್ ಸೈಡಿಂದನೇ. ಯಾರು ಇಲ್ಲ. ನೋಡ್ದಾ, ಕೆಲಸಿದ್ಯಾ? ಕ್ಲಿಯರ್ ಬ್ರೋ. ಬನ್ನಿ ಬ್ರೋ, ನಡೆದಿರೋಂಥ ಸ್ಪಾಟ್ಗೆ ಹೋಗೋಣ. ಓ, ಇಲ್ಲೇನಾ? ಹೌದು, ಇದೆ. ಅಚ್ಚಾ, ಎಕ್ಸಾಕ್ಟ್ ಆಗಿ ಅವತ್ತು ನಾವ್ ಇಲ್ಲಿ ಬಂದು ನಿಂತಿದ್ವಿ ಬ್ರೋ. ಇಲ್ಲಿ ಜನ ಹೇಗೆ ಹೇಳ್ತಾ ಇದ್ರು, ಅದು ತಿರುಗುತ್ತೆ, ಅದಷ್ಟಕ್ಕದೇ ಟರ್ನ್ ಆಗುತ್ತೆ, ಅದೆಲ್ಲ ಸೇಮ್ ನಡೀತು ಬ್ರೋ, ಸೇಮ್ ಇದೇ ತರ. ನಾನು ಹೆಸರು ಹೇಳಕ್ಕಾಗಲ್ಲ, ಒಂದು ಪಾರ್ಕ್ ಇದೆ, ಫುಲ್ ದೊಡ್ಡ ಫೇಮಸ್ ಪಾರ್ಕು, ಪಬ್ಲಿಕ್ ಎಲ್ಲ ಡೈಲಿ ಓಡಾಡೋ ಅಂತ ಪಾರ್ಕು. ಅದರಲ್ಲೂ ಹಿಂಗೆ ಆಟೋಮೆಟಿಕ್ಕು ಏನೇನು ಆಟ ಆಡೋ ಇದೆಯೋ ಎಲ್ಲ ತಾನಷ್ಟಕ್ಕೆ ಅದೇ ಆಟ ಆಡೋ ಸ್ಟಾರ್ಟ್ ಆಯಿತು. ಅಟ್ ಅ ಟೈಮ್ ಎಲ್ಲ
ಅಲ್ಲಿಗೂ ಹೋದ್ರಿ? ನಮ್ಗೆ ಅವತ್ತು ಫೀಲ್ ಆಯ್ತು ಬ್ರೋ, ಅಂದ್ರೆ ತಾನೇ ತಿರುಗೋದು ಎಲ್ಲ ಆಯ್ತು. ಏನ್ ಬ್ರೋ ಅದು ಸೌಂಡ್ ಬಂತು. ಈ ಕಡೆ ಬರ್ತಾ ಇಲ್ಲ, ಪಾರ್ಕಲ್ಲೇ ಬರ್ತಿದೆ ಬ್ರೋ ಸೌಂಡು. ಫ್ರೆಂಡ್ಸ್, ಪಾರ್ಕಲ್ಲೇ ಸೌಂಡ್ ಕೇಳಿಸ್ತಿದೆ ನಮಗೆ. ಹಂಗಂದಿದ ತಕ್ಷಣ ಜೋರಾಗಿ ಆಮೇಲೆ ಇದೆ ಬ್ರೋ ಜೋಕಾಲಲ್ಲಿ, ಇಲ್ಲಿ ನಾನು ಹೇಳಿದ್ನಲ್ಲ ಓಕೆ, ಆ ಪಾಪುಗೆ ಇದಾಗಿದ್ದು ಇದೇ ಜೋಕಾಲಲ್ಲಿ ಬ್ರೋ. ಇದಾ? ಹೌದು. ಆಮೇಲೆ ಜೋಕಾಲಲ್ಲಿದು ಅದು ಇದಿತ್ತಂತೆ ಬ್ರೋ, ಅದು ಕುತ್ಕೊಂಡು ಹಿಂಗೆ ಇದ್ ಮಾಡ್ತಾರೆ ನೋಡಿ, ಆಡ್ತಾರಲ್ಲ, ಹೌದು, ಅದು ಇತ್ತಂತೆ. ಎಷ್ಟೋ 2 ವರ್ಷನೋ ಏನೋ ಇತ್ತಂತೆ. ಅದು ಪದೇ ಆಟ ಆಡೋದು ಎಲ್ಲ ಆಯ್ತಲ್ಲ, ಈ ಜನ ಸ್ವಲ್ಪ ಹೆದರ್ತಾ ಇದ್ರಂತೆ, ಅದ್ರಿಂದಾನೇ ಜಾಸ್ತಿ ಹೆದರ್ತಾ ಇದ್ರಂತೆ. ಆ ಕಾರಣದಿಂದ ಅದು ತೆಗೆದು ಬಿಟ್ಟಿದ್ದಾರೆ. ಓಕೆ, ಆಟೋಮೆಟಿಕ್ ಶೇಕ್ ಆಗ ಸ್ಟಾರ್ಟ್ ಆಯ್ತು. ಹೌದು. ಬನ್ನಿ ಬ್ರೋ ಒಳಗಡೆ ಹೋಗೋಣ. ಹೆಂಗೆ ಹೋಗ್ಬೇಕು? ಇಲ್ಲಿದೆ ದಾರಿ, ಇಲ್ಲಿದೆ. ಹಿಂಗೇನಾ? ಹೌದು. ಎಷ್ಟು ವರ್ಷದ ಹಿಂದೆ ಅದು ಬ್ರೋ ಕತೆ ಇದು? ಇದು ತುಂಬಾ ವರ್ಷದ್ದು ಬ್ರೋ, ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಆದ್ರೆ ತುಂಬಾ ವರ್ಷ ಆಗಿದೆ. ಅದೇ ಇಲ್ಲೆಲ್ಲ ಗ್ರೌಂಡ್ ಎಲ್ಲ ನೋಡಿದ್ರೆ ಫುಲ್ಲು ಗ್ರಾಸ್ ಎಲ್ಲ ಆಗ್ಬಿಟ್ಟಿದೆ. ಹೌದು, ತುಂಬಾ ಹಳೆಯದು ಬ್ರೋ ಇದು. ಸೌಂಡ್ ಬರ್ತಾ ಇದೆ. ಇಲ್ಲಿ ಬಂತು ಸೌಂಡು. ಪಾಪು ಇಲ್ಲೇ ಇದೆಯಮ್ಮ? ಅಲ್ತಿದೆ. ಪಾಪು ನಮ್ಮನ್ನ ನೋಡ್ತಿದ್ಯಾ ನೀನು? ಪುಟ ಅಳ್ಬೇಡ ಪುಟ, ನಾನು ಅವತ್ತು ಹೇಳ್ದೆ ಅಳ್ಬೇಡ ಪುಟ ಅಂತ, ನೀನ್ ಇವಾಗ್ಲೂ ಅಳ್ತಾನೆ ಇದೀಯ. ಬಾ, ಅಲ್ಲಿ ಆಗಿರೋ ಸ್ಪಾಟ್ ಹತ್ರ ಹೋಗೋಣ. ಇಲ್ಲೇ ಆಗಿರೋದು ಬ್ರೋ. ಅದು ಬ್ರೋ ಏನ್ ಗೊತ್ತಾ ಬ್ರೋ, ಈ ಮಗು ಬಂದ್ಬಿಟ್ಟು ಈ ಲೇಔಟ್ ಅಲ್ಲಿ ಇರೋರ್ ಮನೆಯವ್ರದಲ್ಲ, ಮತ್ತೆ ಇದು ಕೂಲಿ ಕೆಲಸ ಮಾಡ್ತಾರಲ್ಲ, ಗಾರೆ ಕೆಲಸ. ಅಲ್ಲಿ ನೋಡಿ ಬ್ರೋ, ಏನ್ ಬ್ರೋ ಇದು? ಸೇಮ್ ಬ್ರೋ, ಇದೇ ತರ ಅವತ್ತು ತಿರುಗಿದ್ದು. ಆಟೋಮೆಟಿಕ್ ಅದು. ಬ್ರೋ ಫ್ರೆಂಡ್ಸ್, ಇವಾಗ ನೀವು ನೋಡಿದ್ರೆ ಅದು ಆಟೋಮೆಟಿಕ್ ಅದು ತಿರುಗ್ತದು. ಈ ಗಾರೆ ಕೆಲಸ ಮಾಡ್ತಾರಲ್ಲ ಬ್ರೋ, ಹೆಂಗ್ ಬಲ್ಲಾಡ್ತೀವಿ ನೋಡಿ ಬ್ರೋ. ಈ ಲೆವೆಲ್ಗ ಈ ಲೆವೆಲ್ಗೆ ಸೌಂಡ್ ಬರುತ್ತಾ? ಗಾಳಿ ಸೌಂಡು ಬರುತ್ತೆ ಬ್ರೋ. ಬನ್ನಿ ಬ್ರೋ. ಈ ಏನ್ ಗೊತ್ತಾ ಬ್ರೋ, ಈ ಗಾರೆ ಕೆಲಸ ಮಾಡ್ತಾರಲ್ಲ, ಅವ್ರ ಮಗು ಅಂತೆ ಇದು. ಅವರು ನೋಡಿ, ಅವ್ರ ಹೆಸರು ಎತ್ತಿದ ತಕ್ಷಣ ಅಳದ್ ಸ್ಟಾರ್ಟು, ಇದು ಕರಿಯೋದ್ ಸ್ಟಾರ್ಟು. ಪಾಪು ಇಲ್ಲೇ ಇದೆಯಾ ನೀನು? ಏನಕ್ಕಮ್ಮ ಅಳ್ತಾ ಇದೆಯಾ? ನಾನು ನಿಮ್ಮ ಫ್ಯಾಮಿಲಿ ಮೆಂಬರ್ ಥರ ತಿಳ್ಕೊಳ್ಳಿ. ಪಾಪು ನಮ್ಮ ಎದುರುಗಡೆ ಬರ್ತೀಯಮ್ಮ? ಸೊ ಫ್ರೆಂಡ್ಸ್, ಇದೇನಿದೆಯೋ ಇದು ಆಟೋಮೆಟಿಕ್ ಮೂವ್ ಆಯ್ತಿದ್ದು. ಏಯ್ ಏನಾಗಿಲ್ಲ ಹುಷಾರು. ಎಷ್ಟು ಹಳೇದಾಗ್ಬಿಟ್ಟಿದೆ ಎಲ್ಲ. ಇನ್ನೇನು ಇದು ಬಿದ್ದೋಗುತ್ತೆ ಅನ್ಸುತ್ತೆ ಬ್ರೋ, ಹಂಗಾಗಿದೆ. ಪಾಪು ಇಲ್ಲೇ ಕೂತಿದ್ಯಾ ನೀನು ಇವಾಗ? ಇದ್ರ ಮೇಲೆ ಕೂತಿದ್ಯಾ? ಕೂತಿದ್ಯಾಮ್ಮ? ಬನ್ನಿ ಬ್ರೋ. ಸರಿ ಬ್ರೋ. ಸೊ ಫ್ರೆಂಡ್ಸ್, ಇಂಥ ಪುಟ ಅಳ್ಬೇಡ ಪುಟ. ಇದನ್ನೆಲ್ಲ ನಾವು ನೋಡಿದವಾಗ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಹೌದು ನೋಡಿ, ಅಳ್ಳದೆ ಬರೀ. ಪಾಪು ಅಳ್ಬೇಡ, ನಾವು ನಿಮ್ ಸ್ವಂತದವ್ರೆ ಅನ್ಕೋಲಿ. ನೋಡ್ಪುಟ, ನಾನು ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಬರಕ್ ಆಗಿಲ್ಲ, ನಾನೇ ನಿನ್ನ ಅಣ್ಣ ಅನ್ಕೋಪುಟ, ನಾನ್ ಬಂದಿದ್ದೀನಿ, ಅಳ್ಬೇಡ.
ಇನ್ನು ಶಾಕಿಂಗ್ ಆಗಿರೋದು ಹ್ಮ್ ಇದು ತಿರುಗಿರೋದೆ ಹೌದು ಬ್ರೋ. ಫ್ರೆಂಡ್ಸ್. ಇದು ತಿರುಗಿರೋದು ಇನ್ನೂ ನನ್ನ ಮೈಂಡಿಂದ ಹೋಗ್ತಾ ಇಲ್ಲ. ಎಲ್ಲ ತುಕ್ಕಿಡ್ದೋಗಿ ಇನ್ನೇನು ಬಿದ್ದೋಗುತ್ತೆ ಬ್ರೋ ಇದು. ನಿಮ್ ಕೈಲಾಗಲ್ಲ ಇರೋ ನಂಗೆ ತಿರುಗುತ್ತಾ ಇಲ್ವಾ ಅಂತ. ಆಗ್ತಿದೆ, ತಿರುಗ್ತಿದೆ. ಬಟ್ ಇವಾಗ ನಾನು ತಿರುಗಿಸಿರೋದು ಅವಾಗಲೇ ಆಟೋಮೆಟಿಕ್ ಆಗಿ ತಿರುಗ್ತು. ಅವತ್ತು ಇದು ಕೂಡ ತಿರುಗಿತ್ತು ಬ್ರೋ. ನೀವು ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ. ನನಗೆ ಗೊತ್ತಾಗುತ್ತೆ ನೀವು ನಿಮ್ಮ ತಾಯಿನ ಎಷ್ಟು ಮಿಸ್ ಮಾಡ್ತಿದ್ದೀರಾ ಅಂತ. ಬಟ್ ಒಂದಂತೂ ಯೋಚನೆ ಮಾಡಿ, ನಿಮ್ಮ ತಾಯಿಯವರು ಇಲ್ಲಿರಬೇಕಾದ್ರೆ ಅವರು ಅರ್ಧ ರಾತ್ರಿ ಯಾವ ಟೈಮ್ಗೆ ಅಂದರೆ ಆ ಟೈಮಿಗೆ ಬಂದು ನಿಮ್ಮ ಜೊತೆ ಮಾತಾಡೋ ಹಂಗೆ, ನಿಮ್ಮ ಜೊತೆ ಆಟ ಆಡೋ ಹಂಗೆಲ್ಲ ಮಾಡ್ತಿದ್ರಂತೆ. ಅವ್ರು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ನಿಮ್ಗೆ ಈ ಥರ ಆಗಿರೋದ್ರಿಂದ. ಸೊ ಅವ್ರನ್ನ ನಿಮ್ಮ ಅಜ್ಜಿ ಅವರು ಹೆಸರು ಎಲ್ಲ ಟ್ರೈ ಮಾಡಿ. ಏನಮ್ಮ ಏನೋ ಹೇಳ್ತಾ ಇದ್ದೀರಾ ನೀವು? ಸೊ ಅದಕ್ಕೆ ನಿಮ್ಮ ಅಜ್ಜಿಯವರು ನಿಮ್ಮ ತಂದೆ ತಾಯಿಯವ್ರನ್ನ ಬೇರೆ ಊರಿಗೆ ಕಳಿಸಿ ಅವ್ರನ್ನ ಅಲ್ಲಿ ಭದ್ರವಾಗಿ ನೋಡ್ಕೊತಿದ್ದಾರೆ. ಅವ್ರಿಗಾದರೆ ಯಾವುದೇ ರೀತಿ ಕಷ್ಟ ಇಲ್ದಿರಂಗೆ ತುಂಬ ಸೇಫಾಗಾದರೆ ನೋಡ್ಕೊತಿದ್ದಾರೆ. ಇವಾಗ ನೀವೇ ಯೋಚನೆ ಮಾಡಿ, ಅವರು ಇಲ್ಲಿದ್ದು ಅವ್ರು ಡೈಲಿ ಬಂದು ನಿಮ್ಮನ್ನ ನೋಡ್ತಾ ನಿಮ್ಮ ಹತ್ರ ಆಟ ಆಡ್ಕೊತ ಮೆಂಟಲಿ ಡಿಪ್ರೆಸ್ಡ್ ಆಗಿ ತುಂಬ ಬೇಜಾರಾಗಿ ಅವ್ರು ನಾರ್ಮಲ್ ಪರ್ಸನ್ ಆಗೇ ಇರ್ತಿದ್ದಿಲ್ಲ. ಸೊ ಇದೆಲ್ಲ ನಿಮ್ಮ ತಂದೆ ತಾಯಿಯವ್ರಿಗೆ ನಮ್ಗೆ ಅರ್ಥ ಆಗುತ್ತೆ ಅಮ್ಮ, ದಯವಿಟ್ಟು ಅಲ್ಬೇಡಿ. ಸೊ ಅವ್ರಿಗೆಲ್ಲ ಆ ಥರ ಆಗಬೇಕು ಅಂತ ನಿಮಗೆ ಇಷ್ಟನಾ? ನಿಂದೆ ಯೋಚನೆ ಮಾಡ್ಕೊಂಡವ್ರು ಯಾವಾಗ್ಲೂ ಕೊರಗ್ತಾ ಇದ್ರು, ನನ್ ಮಗು ಇಲ್ಲಿ ಆಟ ಆಡ್ತಾ ಇತ್ತು, ಇಲ್ಲಿ ಆಟ ಆಡ್ತಾ ಇತ್ತು, ಅಲ್ಲಿ ಆಟ ಆಡ್ತಾ ಇತ್ತು ಅಂತ ಕೊರಗ್ತಾನೆ ಇದ್ರು ಅವರು. ಅದು ಕೊರ್ಗಿ ಹೆಂಗಾಗಿದ್ರಂತ ಗೊತ್ತಾ ಅವರು ಹೇಳಿದ್ರಿ. ನನ್ ಕೇಳ್ತಾ ಇದ್ರೆ ಒಂಥರ ಕಣ್ಣಲ್ಲಿ ನೀರು ಬಂತು ಬ್ರೋ. ಹಂಗಾಗಿದ್ರಂತೆ ಅವರು. ಆ ದುಃಖ ನೋಡಕ್ಕಾಗ್ದೆ ಈ ಜನ ಎಲ್ಲ ಅವ್ರನ್ನ ದೂರ ಇಟ್ಟಿದ್ದು. ಅವ್ರ ಅಜ್ಜಿ ಹೋಗ್ಬಿಟ್ಟು ಊರಲ್ಲಿ ಬಿಟ್ಟಿರೋದು. ಇವಾಗ ಹಾಸ್ಪಿಟ್ಲ್ಗೆಲ್ಲ ಕಳ್ಸಿ ರೆಡಿ ಮಾಡ್ತಿದ್ದಾರೆ, ಹೋಗಿದಾರಂತೆ. ಸ್ವಲ್ಪ ಮರ್ತಿದ್ದಾರೆ ಅಂತೆ ಕೂಡ. ಸೊ ಅವ್ರು ಇವಾಗ ಹೊಸ ಲೈಫು ಖುಷಿಯಾಗಿ ಅವ್ರ ಜೀವನ ಆದ್ರೆ ಮಾಡ್ತಿದಾರಮ್ಮ. ಮತ್ತೆ ಅವರು ಇಲ್ಲಿಗೆ ಬಂದ್ರೆ ನಿಜವಾಗ್ಲೂ ನಿಮ್ಮನ್ನ ಮರೆಯೋಕ್ಕಾಗ್ದಿರಂಗೆ ಅವ್ರಿಗೇನೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ನೀವೇ ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿಯವರು ಇಲ್ಲಿಗೆ ಬರೋದು ಅಷ್ಟೊಂದು ಮುಖ್ಯನಾ? ಅವ್ರನ್ನ ನೀವು ನೋಡಲೇಬೇಕಾ? ಅದೇ ನಾನು ನಿಮ್ಮ ಸ್ಥಾನದಲ್ಲಿದ್ದರೆ ನಮ್ಮ ತಂದೆ ತಾಯಿಯವರು ಎಲ್ಲಿದ್ದರೂ ಅವ್ರು ಚೆನ್ನಾಗಿರಲಿ, ನನಗೇನೋ ಈ ಥರ ನಡೆದ್ಬಿಡ್ತು, ನನ್ನಿಂದ ನಮ್ಮ ತಂದೆ ತಾಯಿಯವರು ಇದಾಗೋದು ಬೇಡ. ನನಗೆ ಗೊತ್ತಾಯ್ತಮ್ಮ, ನೀವು ಅಲ್ಕೊಂಡು ಅಮ್ಮ ಅಂತ ಕೂಗ್ತಾ ಇದ್ದೀರಾ. ಇದಕ್ಕೆ ಮೇಲೆ ನಾವಿಬ್ಬರು ಪ್ರಾಮಿಸ್ ಮಾಡ್ತೀರಿ ಬ್ರೋ. ನಾನೇನೋ ನಿಮ್ಮ ಪರ್ಮಿಷನ್ ಇಲ್ದಿರಂಗೆ ಏನೋ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಮಾಡಲಾ? ಮಾಡಿ ಬ್ರೋ, ಪರವಾಗಿಲ್ವಾ? ನಂಬಿಕೆ ಇಟ್ಬಿಟ್ಟು ನನಗೆ ಕರ್ಕೊಂಡು ಓಕೆನಾ? ಓಕೆ ಪಾಪು, ಇದಕ್ಕೆ ಮೇಲೆ ನಾನು ಶಾರು ಬ್ರೋ ಪ್ರಾಮಿಸ್ ಮಾಡ್ತಾ ಇದ್ದೀರಿ, ನಿಮ್ಮ ಅಣ್ಣಂದ್ರ ಥರ ನಾವಿರ್ತೀರಿ. ನಿಮ್ಗೆ ಏನೇ ಥರ ಸಹಾಯ ಬೇಕಂದ್ರೂ ನಾವು ಮಾಡಿಕೊಡ್ತೀರಮ್ಮ. ನಿಮ್ಗೆ ಯಾರೂ ಇಲ್ಲ ಅಂತ ಫೀಲ್ ಮಾಡಬೇಡಿ, ನಿಮ್ಮ ಅಣ್ಣಂದ್ರ ಥರ ನಾವಿದ್ದೀರಿ. ಏನಂತೀರಾ ಬ್ರೋ? ಹಾಂ ಬ್ರೋ. ಬ್ರೋ ಏನು ಬ್ರೋ ಅದು? ಏನಾಯಿತು? ನನಗೇನೋ ನೋಡ್ದಂಗೆ ಅನಿಸ್ತು ಬ್ರೋ ಇಲ್ಲಿ. ಹೌದಾ? ಹಾಂ, ನಿಜವಾಗ್ಲೂನಾ? ಹ್ಞೂ ಬ್ರೋ. ಎಲ್ಲೆಲೆ? ಇಲ್ಲೇ ಬ್ರೋ, ಇಲ್ಲೇ ಯಾರೋ ನಿಂತ್ಕೊಂಡು ನೋಡ್ತಾ ಇರೋ ಥರ ಕಾಣಿಸ್ತು ನನಗೆ. ಇಲ್ಲೇನಾ? ಹಾಂ, ನಮ್ಮ ಹಿಂದ್ಗಡೆನೆ. ಹೌದು. ಮೇ ಬಿ ಪಾಪುನೇ ಬಂದು ನಿಂತ್ಕೊಂಡಿರ್ಬೋದು. ಮೇ ಬಿ ಅಲ್ವಾ? ಬನ್ನಿ ಆ ಕಡೆ ನೋಡೋಣ ಬನ್ನಿ ಬ್ರೋ, ಇನ್ನೂ ಏನೇನಿದೆ ಇಲ್ಲೆಲ್ಲ ಅಂತ. ಪಾಪು ನಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಏನಾದ್ರು ನೋಡ್ತಾ ಇರ್ಬೋದೇನೋ, ಮಾತಾಡೋಕೆ ಏನಾದ್ರು ಮುಟ್ಟಕ್ಕೆ ಏನಾದ್ರು ಮಾಡ್ತಾ ಇರ್ಬೋದೇನೋ. ಮೇ ಬಿ ಚಾನ್ಸಸ್ ತುಂಬ ಇದೆ ಬ್ರೋ. ಆ ಥರ ಎಲ್ಲ ಲೊಕೇಶನಲ್ಲಿ ನಮ್ಗೆ ಆಲ್ಮೋಸ್ಟ್ ನಡೆಯೋದು ಹಂಗೆ ಅಲ್ವಾ ಬ್ರೋ? ಇಲ್ಲಿಂದ ಎಲ್ಲ ಸೌಂಡ್ ಬಂತು. ಆಲ್ಮೋಸ್ಟ್ ಎಲ್ಲ ಲೊಕೇಶನಲ್ಲೂ ಬ್ರೋ ಹಾಂ, ನಾವು ಯಾರ ಹತ್ರ ಮಾತಾಡೋಕೆ ಹೋಗ್ತಿರೋ, ತಾಯಿ ಆತ್ಮನೋ, ತಂದೆ ಆತ್ಮನೋ, ಮಗು ಆತ್ಮನೋ, ಅಲ್ಲಿ ಯಾರಿಗೆ ಏನು ಇನ್ಸಿಡೆಂಟ್ ನಡೆದು ತೀರೋಗಿರ್ತಾರೆ, ಆತ್ಮ ತಿರುಗ್ತಾ ಇರ್ತಾರೆ, ಅವರೆಲ್ಲನೂ
ನಾವು ಬರೋದವ್ರಿಗೆ ಗೊತ್ತಾಗುತ್ತೆ, ನಾವು ಏನು ಮಾಡಕ್ಕೆ ಬಂದಿದ್ದೀರಿ, ಏನು ಕತೆ ಎಲ್ಲನೂ ಗೊತ್ತಾಗುತ್ತೆ. ಅದಕ್ಕೆ ಅವ್ರು ನಮ್ಮ ಹಿಂದೆ ನಿಂತ್ಕೊಂತಾರೆ, ನಿಂತ್ಕೊಂಡು ಎಲ್ಲ ಕಡೆಯಿಂದ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಒಂದು ಕೆಲಸ ಇದೆ. ಈ ಕಡೆಯಿಂದ ಜಾಗ ಇಲ್ವಾ? ಯಾವ ಕಡೆಯಿಂದ? ಈ ಕಡೆಯಿಂದ ಇಲ್ಲ ಬ್ರೋ, ಇಲ್ಲೇನು ಜಾಗ ಇಲ್ಲ. ಇಲ್ಲಿ ಜಾಗ ಇಲ್ಲ ಬಿಡಿ. ಹ್ಮ್, ಈ ಕಡೆ ಹೋಗಕ್ಕೆ ಟ್ರೈ ಮಾಡಿದ್ರೆ ಯಾವ ಕಡೆ ಯಾವ ಹಾವು ಇದೆ ಅಂತ ಗೊತ್ತಾಗಲ್ಲ, ಅಂದ್ರೆ ಯಾವ ಹುಳ ಐತೆ ಅಂತ. ಇಲ್ಲಿ ಇದಿದೆ ಬ್ರೋ. ಏನಿದೆ? ಇದು ಏನೋ ಮಾಡಕ್ಕೆ ಏನಿದು ರೌಂಡಾಗಿ ಕಟ್ಟಿದಾರಲ್ಲ ಪಿಲ್ಲರು? ಅದೇನು ಗೊತ್ತಿಲ್ಲ ಬ್ರೋ. ಹ್ಮ್, ಅದೇ ಹೋಮ ಎಲ್ಲ ಮಾಡ್ತಾರಲ್ಲ ಬ್ರೋ, ಹ್ಮ್, ಆ ಥರ ಏನೋ ಕಟ್ಟಿದ್ದಾರೆ. ಹ್ಮ್. ನೀವು ನೋಡಿರ್ತೀರಲ್ಲ ಬ್ರೋ, ಈ ಅಲ್ಲಿ ಇಲ್ಲಿ ಮೇ ಬಿ ಇದು ಹೋಮದಲ್ಲ ಬ್ರೋ. ಇದು ಮತ್ತೆ ಈ ಪಾರ್ಕ್ ಅಲ್ಲಿ ರೌಂಡ್ ಆಗಿ ಆರ್ಚ್ ಟೈಪ್ ಕುತ್ಕೊಳಕ್ ಸಿಟ್ಟಿಂಗ್ ಅಂದ್ರೆ ಆ ಸಿಟ್ಟಿಂಗ್ ಅಲ್ಲ, ಫ್ಯಾಮಿಲಿ ಬಂದ್ರೆ ರೆಸ್ಟ್ ತಗೊಳಕ್ಕೆ ಕುತ್ಕೊಂತಾರಲ್ಲ, ಅದೇನೋ ಕಟ್ಟಕ್ ಟ್ರೈ ಮಾಡವ್ರೆ. ಅದೇ ಈ ತರ ನಡೆದಾದ್ಮೇಲೆ ಫುಲ್ಲು ಸ್ಟಾಪ್ ಮಾಡ್ದಂಗಿದ್ದಾರೆ. ನಾನೇನ್ ಅನ್ಕೊಂಡೆ ಬ್ರೋ, ಈ ಹೋಮ ಗಿಮ ಮಾಡ್ತಾರ ನೋಡಿ, ಮಧ್ಯದಲ್ಲಿ ಕುತ್ಕೋಬಿಟ್ಟು ಬೆಂಕಿ ಹಾಕೋಬಿಟ್ಟು ಆ ತರ ಏನೋ ಮಾಡವ್ರೆ ಅಂತ ನಾನು. ಇಲ್ಲ ಇಲ್ಲ ಇಲ್ಲ, ಇದು ರೌಂಡ್ ಶೇಪ್ ಅಲ್ಲಿ ಕುತ್ಕೊಳಕ್ಕೆ ಪಬ್ಲಿಕ್ ಬಂದು ಕುತ್ಕೊಂತಾರಲ್ವಾ, ಅದನ್ನ ಕಟ್ಸಕ್ ಟ್ರೈ ಮಾಡವ್ರೆ. ಅದೇ ಅನಿಸ್ತಾ ಇದೆ ಇವಾಗ ನನ್ಗೂ. ನನಗೆ ಯಾಕೋ ಈ ಲೊಕೇಶನ್ಗೆ ಬಂದವಾಗಿಂದ ಕಣ್ಣು ತಿರ್ಗ್ತಾ ಇರೋ ಥರ ಫೀಲು, ಒಂಥರ ಅನ್ನೋ ಥರ ಒಂಥರ ಫೀಲ್ ಆಗ್ತಿದೆ. ಅಂದರೆ ನಿಮಗೆ ಅನಿಸ್ತಾ ಅಥವಾ ಏನಾದರೂ ಮಾಡೋ ಥರ ಏನಾದರೂ? ಹಂಗಂತಲ್ಲ, ನಾರ್ಮಲ್ ಆಗಿ ಇವಾಗ ಒಂದು ಹೆಜ್ಜೆ ಇಗ್ಬೇಕಾದ್ರೆ ಇಲ್ಲ, ಮೈ ಬಂದ್ಬಿಟ್ಟು ತುಂಬ ಲೈಟ್ ಆಗ್ತಿದೆ ನನಗೆ. ಅಂದರೆ ಒಂಥರ ಹಿಂಗೆ ಅನ್ನೋ ಥರ ಹಂಗೆ ಅನ್ನಿಸ್ತಿದೆ. ಮೇ ಬಿ ಇದಕ್ಕೆ ಇರ್ಬೋದು ಬ್ರೋ. ನಂಗೆ ಕೂಗ್ತಾ ಇದ್ರೆ ಆಗ್ತಾ ಇಲ್ಲ, ಅಲ್ತಿರೋದು ಅಮ್ಮ ಅಂತ ಕೂಗ್ತಿರೋದು ಕೇಳಿಸ್ತಾ ಇದ್ರೆ ಒಂಥರ ಮೈಂಡ್ ಎಲ್ಲ ನನಗೆ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತೈತೆ, ಅದಕ್ಕೆ ಹಂಗೆ ಆಗ್ತಿರೋದು ಅನಿಸ್ತಿದೆ. ಇದು 2ನೇ ಸರಿ ಬ್ರೋ ಅಮ್ಮ ಅಂತ ಕೂಗ್ತಿರೋ ಸೌಂಡ್ ಕೇಳ್ತಿರೋದು ನಾನು. ಈ ಲೊಕೇಶನ್ 2ನೇ ಲೊಕೇಶನು. ಇನ್ನೊಂದು ಲೊಕೇಶನ್ ಮಾಡಿದ್ದೆ ಆಂಧ್ರದಲ್ಲಿ, ಅಲ್ಲೂ ಇದೇ ಥರನೇ ಅಮ್ಮ ಅಂತ ಕೂಗೋ ಥರ ಸೌಂಡ್ ಕೇಳಿಸ್ತಾ ಇತ್ತು. ಆ ಕಡೆ ಏನಿದೆ ಬ್ರೋ? ಇಷ್ಟೊಂದು ದೊಡ್ಡದಾ? ಹೋಗ್ತಾ ಇದೆ. ಇದೇನು ಇಷ್ಟೊಂದು ದೊಡ್ಡ ಅಲ್ಲ ಅಣ್ಣ? ಹುಷಾರು ಬ್ರೋ. ಬನ್ನಿ ಬನ್ನಿ. ಮೇ ಬಿ ಇಲ್ಲಿ ಏನೋ ಕೆರೆ ಏನಾದರೂ ಇತ್ತು ಅನ್ಸುತ್ತೆ ಬ್ರೋ. ಹಂಗೆ ಅನಿಸ್ತಿದೆ, ತುಂಬ ದೊಡ್ಡದಾಗಿದೆ ಅಲ್ಲ? ಅದ್ರ ಪಾರ್ಕ್ ಪಕ್ಕದಲ್ಲಿ ಇಷ್ಟೊಂದು ದೊಡ್ಡ ಅಲ್ಲ, ಏನಕ್ಕೆ ಮಾಡವ್ರೆ? ಅದೇ ಆರ್ಟಿಫಿಷಿಯಲ್ ಲೇಕ್ಸ್ ಮಾಡ್ತಾರಲ್ಲ ಬ್ರೋ, ಅದೇನಾದರೂ ಮಾಡಕ್ಕೆ ಟ್ರೈ ಮಾಡಿದ್ರು ಇತ್ತು ಅನ್ಸುತ್ತೆ ಮೇ ಬಿ. ಇದು ಇದಾಗಿರೋದ್ರಿಂದ ಮೇಂಟೆನೆನ್ಸ್ ಇಲ್ಲದೆ ನಾವು. ಇನ್ನೊಂದ್ಸರಿ ಇನ್ಸಿಡೆಂಟ್ ನಡೀತಲ್ಲ ಬ್ರೋ, ಅಲ್ಲಿಗೆ ಹೋಗೋಣ ಬನ್ನಿ. ನಾವು ಅಲ್ಲಿ ಹೋದಾಗಲೇ ಅಮ್ಮ ಅಳೋ ಥರ ಸೌಂಡ್ ಜಾಸ್ತಿ ಆಗಿದ್ದು. ಫ್ರೆಂಡ್ಸ್, ಇಲ್ಲಿಗೆ ಆ ಇನ್ಸಿಡೆಂಟ್ ಏನು ನಡೀತೋ ಆ ಪಾಪುಗೆ, ಅಲ್ಲಿಗೆ ಹೋದಾಗೆಲ್ಲ ಅಮ್ಮ ಅಂತ ಕೂಗೋ ಥರ ಸೌಂಡ್ ಕೇಳಿಸ್ತಾ ಇತ್ತು ನಮಗೆ. ಸೊ ಅದಕ್ಕೋಸ್ಕರ ಮತ್ತೊಂದು ಸರಿ ನಾವು ಟ್ರೈ ಮಾಡ್ತೀರಿ. ಆದರೆ ಇನ್ನೊಂದು ಬ್ರೋ, ಇದ್ರ ಮೂಮೆಂಟ್ಸ್ ಏನಿಲ್ಲ ಈ ಸರಿ. ಇದ್ರ ಮೂಮೆಂಟ್ಸು ನಾನು ಒಂದು 2-3 ಸರಿ ನೋಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಲಾಸ್ಟ್ ಟೈಮ್ ಬಂದಾಗ ನಾನು. ಆದರೆ ಇದ್ರ ಮೂಮೆಂಟ್ಸ್ ಇಲ್ಲ ಈ ಸರಿ. ನಾನು ಇದ್ರ ಮೂಮೆಂಟ್ ನೋಡಿದೆ ನಿಮ್ಮ ವಿಡಿಯೋದಲ್ಲಿ. ಇದ್ರ ಮೂಮೆಂಟ್ ಇತ್ತು. ನಾವು ಅಲ್ಲಿ ಬಂದು ನಿಂತಾಗಲೇ ಫಸ್ಟ್ ಮೂಮೆಂಟ್ ನೋಡಿದ್ದೆ ನಾನು ಇದ್ರದ್ದು. ಇದನ್ನು ತಿರುಗ್ತು, ನಾನು ನೋಡಿದೆ. ಹೌದು, ಬನ್ನಿ ಬ್ರೋ. ಅಪ್ಪು, ಅಮ್ಮ, ನೀವು ನಮ್ಮ ಮಾತನ್ನ ಕೇಳ್ತಾ ಇದ್ದೀರಾ, ನಮ್ಮನ್ನ ನೋಡ್ತಾ ಇದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಸೌಂಡ್ ಏನೋ ಕೇಳಿಸ್ತು. ಏನೋ ಬಿದ್ದಂಗಾಯ್ತು. ಅದೇ
ಮೈ ಜುಮ್ ಅಂತಿದ್ದು. ನನಗೂ ಹಂಗೆ ಜುಮ್ ಅನಿಸ್ತು. ಆ ಮೂಮೆಂಟ್ ಮಗು ಬಿದ್ದಿದ್ದು ಏನಾದ್ರು ರೀಕ್ರಿಯೇಟ್ ತರ ಬೀಳೋ ಥರ ಸೌಂಡೇ ಕೇಳಿಸ್ತಲ್ಲ. ಸೊ ಇಲ್ಲೇನ ಅಮ್ಮ ನಿಮಗೆ ಆ ವಿಷಯ ನಡೆದಿರೋದು? ನಿಮ್ಗೆ ಇಲ್ಲೇನ ಆಗಿರೋದು? ಇಲ್ಲೇ ಅನ್ಯಾಯ ಆಗಿರೋದು ಬ್ರೋ ಮಗುಗೆ. ಪಾಪು ನಿನ್ಗೆ ಇಲ್ಲೇನ ಅಮ್ಮ ಅನ್ಯಾಯ ಆಗಿರೋದು? ಬ್ರೋ ಕೇಳಿಸ್ತಿದೆ ಅಮ್ಮ ಅಮ್ಮ ಅನ್ನೋ ಥರ ದೂರದಲ್ಲಿ ಏನೋ ಒಂಥರ ಅನಿಸ್ತದೆ. ಪಾಪು ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ, ನಿನಗೆ ಇಲ್ಲೇ ನಡೆದಿದ್ರೆ ನಮ್ಗೆ ಯಾವುದಾದ್ರೂ ಕ್ಲೂ ಕೊಡಮ್ಮ. ನಿನ್ಗೆ ಇಲ್ಲೇನ ಅನ್ಯಾಯ ನಡೆದಿತ್ತು? ಪಾಪು ಪುಟ್ಟ ಸೌಂಡ್ ನೋಡಿದ್ರೆ ನೋಡಿದ್ರ ಅಮ್ಮ ಅನ್ನೋ ಥರ ಸೌಂಡ್ ಕೇಳಿಸ್ತೀವಾಗ ಶಾರು ಬ್ರೋ. ಕನ್ಫರ್ಮ್ ಅದೇ ಬ್ರೋ ಚಾರ್ಲಿಯಲ್ಲೂ ಕ್ಲಿಯರ್ ಆಗಿ ತೋರಿಸಿತ್ತು. ಯಾರೋ ದೊಡ್ಡವ್ರು ತಳ್ಳಿದ್ರು ನನ್ಗೆ ಅನ್ನೋದು ಕ್ಲಿಯರ್ ಆಗಿ ತೋರಿಸ್ತು. ಆಮೇಲೆ ನಾನು ಇನ್ನೊಂದು ಡೌಟ್ ಪಟ್ಟೆ ಬ್ರೋ, ಈ ಅವ್ರ ತಂದೆ ತಾಯಿ ಏನ್ ಕೂಲಿ ಮಾಡ್ತಾ ಇದ್ರು, ಹೆಣ್ಣು ಮಗು ಅಂದ್ಬಿಟ್ಟು ಕಷ್ಟ ಆಗ್ತದೆ ಸಾಕಕ್ಕೆ ಅಂತ ಏನೋ ಇವರೇ ಮಾಡಿರ್ಬೋದು ಅಂದ್ರೆ ನಂಗೆ ಡೌಟ್ ಬಂತು. ಡೌಟ್ ಪಟ್ಬಿಟ್ಟೆ ಅವತ್ತು. ಪಟ್ಬಿಟ್ಟು ಕೇಳಿದಾಗ ಇಲ್ಲ ನಮ್ ತಂದೆ ತಾಯಿ ಅಲ್ಲ ಯಾರೋ ಬೇರೆಯವ್ರ ಅಂತಾನೆ ಕ್ಲಿಯರ್ ಆಗಿ ಬಂತು. ಸೊ ಇದನ್ನ ಮರ್ತೋದೆ ಬ್ರೋ ನಂಗೆ ಹೇಳೋದು. ಪಾಪು ಇದು ಆಕಸ್ಮಿಕವಾಗಿ ನಡೆದಿರೋದಾ ಇಲ್ಲಾಂದ್ರೆ ಯಾರೋ ಬೇಕಂತ ಮಾಡಿರೋದಮ್ಮ? ಬೇಕಂತ ಇಲ್ಲಿ ನಿಮಗೆ ಅನ್ಯಾಯ ನಡೆದಿದೆಯಾ? ಬೇಕಂತ ಇಲ್ಲಿ ಬೇಕಂತ ಯಾರಾದರೂ ಮಾಡಿದಾರಾ ನಿಮಗೆ? ಬೇಕಂತ ಮಾಡಿದರೆ ಏನಾದರೂ ನಮಗೆ ಕ್ಲೂ ಮುಖಾಂತರ ಆಗಲಿ ನಮ್ಮ ಎದುರುಗಡೆ ಬಂದು ಮಾತಾಡಿಸೋ ಪ್ರಯತ್ನ ಆಗಲಿ ದಯವಿಟ್ಟು ಮಾಡಿ ಅಮ್ಮ. ನಮ್ಗೆ ಇದು ತುಂಬ ಮುಖ್ಯ. ಇದು ಆಕಸ್ಮಿಕವಾಗಿ ನಡೆದಿರೋದಾ ಇಲ್ಲಾಂದರೆ ಇಲ್ಲಿ ಯಾರಾದರೂ ನಿಮಗೆ ಬೇಕಂತ ಮಾಡಿರೋದಾ? ಬೇಕಂತ ಮಾಡಿದರೆ ಒಂದೇ ಒಂದು ಸರಿ ಮತ್ತೆ ಇನ್ನೊಂದು ಸರಿ ಕೂಗೋಕ್ಕಾಗುತ್ತಾ ಅಥವಾ ನಮ್ಮ ಎದುರುಗಡೆ ಕಾಣಿಸೋಕ್ಕಾಗುತ್ತಾ ಅಮ್ಮ? ಯಾರಾದರೂ ಬೇಕಂತ ಮಾಡಿದಾರಾ? ಬ್ರೋ ಬ್ರೋ ಅಲ್ಲಿ ನೋಡಿ ಬ್ರೋ ತಿರುಗ್ತಾ ಇದೆ ಅದು. ಬೇಕಂತ ಮಾಡಿದಾರ ಅಂತಂದ್ರೆ ಏನು ಬ್ರೋ ತಿರುಗ್ತಿದೆ? ಏನ್ ಬ್ರೋ ಏನೋ ಸೌಂಡ್ ಬಂತಲ್ಲ? ಹೌದು ಬನ್ನಿ ಅಲ್ಲಿ ಹೋಗೋಣ. ಇನ್ನು ಬಿದ್ದಂಗೆ ಸೌಂಡ್ ಬರ್ತದೆ ಬ್ರೋ. ಅಲ್ಲೇ ಹೋಗೋಣ ಬನ್ನಿ. ಸರಿ ಅಮ್ಮ ಪಾಪು, ಇದಕ್ಕೆ ಮೇಲೆ ನಾವು ಇಲ್ಲಿ ಇರೋಕ್ಕೆ ಇಷ್ಟಪಡ್ತಾ ಇಲ್ಲ. ನೀವು ಒಂದೊಂದು ಸರಿ ಅಮ್ಮ ಅಮ್ಮ ಅಂತ ಕೂಗ್ತಿದ್ರೆ ನಿಜವಾಗ್ಲೂ ನಮ್ಮ ಮನ್ಸಿಗೆ ತುಂಬ ಬೇಜಾರಾಗ್ತಿದೆ. ಒಂದು ಕ್ಷಣನೂ ನಮ್ಮ ಕೈಯಲ್ಲಿ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಇವಾಗಾದರೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀರಿ. ದಯವಿಟ್ಟು ನಮ್ಮ ಮೇಲೆ ಏನು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಟೈಮ್ ನಾವು ಬಂದೇ ಬರ್ತೀರಿ ಇಲ್ಲಿಗೆ. ನಮ್ಮ ಕೈಯಲ್ಲಿ ಆದಷ್ಟು ಈ ಅಣ್ಣಂದರು ನಿಮಗೆ ಸಹಾಯ ಮಾಡ್ತೀರಿ. ಸೊ ಅಮ್ಮ ಅಮ್ಮ ಅಂತ ಕೂತ್ಕೊಂಡು ಇನ್ನೂ ಇಲ್ಲಿರೋದು ನಮಗೆ ತುಂಬ ಬೇಜಾರಾಗ್ತಿದೆ. ಆದಷ್ಟು ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ದೇವ್ರ ಹತ್ರ ಕೋರ್ಕೊತೀನಿ ನಾನು. ಶಾರು ಬ್ರೋ ನಿಮ್ಗೆ ಹೆಂಗಿದೆ? ನನಗೂ ಅದೇ, ನಾನು ನಿನ್ನ ಅಣ್ಣ ಮಲ್ಲೇಶ್ವರ ನಿಮ್ಮ ಅಣ್ಣ ಅಂತ ತಿಳ್ಕೊಪುಟ್ಟ. ನಿಮ್ಮ ಅಪ್ಪ ಅಮ್ಮ ಬರ್ದೇ ಇದ್ರು ನಾವು ಬಂದಿದ್ದೀವಿ ಅನ್ಕೋ, ನಿನ್ನ ಅಣ್ಣಂದಿರು ಬಂದಿದ್ದೀವಿ ಅನ್ಕೋ. ಸೊ ಮತ್ತೊಮ್ಮೆ ಈ ಥರ ಅಮ್ಮ ಅಮ್ಮ ಅನ್ನೋದು ಅಳೋದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟ. ನಮಗೂ ಬೇಜಾರಾಗುತ್ತೆ. ಜನಗಳು ಓಡಾಡೋರು ಬೇಜಾರು ಮಾಡ್ಕೋತಾರೆ, ಅವ್ರಿಗೂ ತೊಂದರೆ ಆಗ್ತದೆ ನಿನ್ನಿಂದ. ಸೊ ಇದೊಂದು ಮಾತ್ರ ನಾವು ಗ್ಯಾರಂಟಿಯಾಗಿ ಹೇಳ್ತೀರಿ, ನಿಮ್ಗೆ ಯಾರೂ ಇಲ್ಲ ಅಂತ ಅನ್ಕೊಬೇಡಿ. ಇದಕ್ಕೆ ಮೇಲೆ ನಾನು ಶಾರು ಬ್ರೋ ನಿಮ್ಮ ಅಣ್ಣನ ಥರ ಯಾವಾಗಲೂ ನಮ್ಗೆ ಉಸಿರಿರೋ ಅಷ್ಟು ಕೊನೆವರೆಗೂ ನಾವು ನಿಮ್ಗೆ ಅಣ್ಣಂದ್ರ ಥರ ಇರ್ತೀರಿ. ಸೊ ನಮ್ಮ ಕೈಯಲ್ಲಿ ಆದಷ್ಟು ನಾವು ಇಲ್ಲಿಗೆ ಬರೋಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀರಿ. ನಾರ್ಮಲಾಗೇ ಬರ್ತೀರಿ, ನಾವು ಹಗ್ಲೊತ್ತಲ್ಲೇ ಬರ್ತೀರಿ, ನಿಮ್ಮ ಹತ್ರ ಮಾತಾಡೋಕೆ ಟ್ರೈ ಮಾಡ್ತೀರಿ. ಸೊ ದಯವಿಟ್ಟು ಗಾಳಿ ಜಾಸ್ತಿ ಆಗ್ತದೆ. ಸೊ ಇದಕ್ಕೆ ಮೇಲೆ ಏನೂ ಫೀಲ್ ಮಾಡಬೇಡಿ ಅಮ್ಮ. ನೀವು ಫೀಲ್ ಆಗಬೇಡಿ, ನಮ್ಮನ್ನು ಫೀಲ್ ಮಾಡಬೇಡಿ, ನಿಮ್ಮ ಪ್ಯಾರೆಂಟ್ಸ್ನೂ ಫೀಲ್ ಮಾಡಬೇಡಿ. ನೀವು ಖುಷಿಯಾಗಿದ್ರೇ ನಾವೆಲ್ಲರೂ ಖುಷಿಯಾಗಿರೋಕ್ಕೆ ಸಾಧ್ಯ. ಸೊ ಬರ್ತಿದ್ದೀರಮ್ಮ. ಸೊ ನಾವಾದರೆ ಓಡ್ತಾ ಇದ್ದೀರಿ.
ಆಗಲ್ಲ ಬ್ರೋ, ಬೇಜಾರಾಗುತ್ತೆ. ಬೇಜಾರಾಗುತ್ತೆ ಬ್ರೋ. ಹೆವಿ ಬೇಜಾರಾಗೋಯ್ತು ನನಗೆ. ಎಷ್ಟು ಸಲ ಬ್ರೋ ಕೂಗ್ತಿರೋದು ಅಮ್ಮ ಅಮ್ಮ ಅಂತ. ನಾವು ಬರಬೇಕಾದ್ರೆ ಇಂದ ಹಿಡ್ದು ನೋಡಿ ಇವಾಗ ಹೋಗ್ಬೇಕಾದ್ರೆವರೆಗೂ ಎಷ್ಟು ಸಲ, ಸುಮಾರು ಒಂದು 10-15 ಸಲ ಕೂಗ್ಬಿಟ್ಟೈತೆ. ಹೌದು. ಆ ಥರ ನಮ್ಮ ಮಕ್ಕಳೇ ಯಾರಾದ್ರೂ ನಾರ್ಮಲ್ ಆಗಿ ಹತ್ಕೊಂಡು ಕೂಗ್ಬಿಟ್ರೆ ನಮ್ಗೆ ಎಷ್ಟೊಂದು ಬೇಜಾರಾಗ್ಬಿಡುತ್ತೆ. ಆ ಥರ ಅದು ಒಂದು ಜೀವ ಕಳ್ಕೊಂಡು ತಾಯಿ ತಂದೆಗೋಸ್ಕರ ಆ ಮಗು ನರಳ್ತಿರೋದು ತುಂಬಾ ಬೇಜಾರಾಗ್ತಿದೆ. ಬ್ರೋ ಏನೋ ನೋಡ್ದಂಗೆ ಅನಿಸ್ತಿದೆ. ಎಲ್ಲಿ ಬ್ರೋ? ನೋಡಿ ಬ್ರೋ, ಏನೋ ನೋಡ್ದಂಗೆ ಅನಿಸ್ತಿದೆ. ಆ ಜಾರ ಬಂಡಿ ಮೇಲೆ ಬ್ರೋ, ಅಲ್ಲಿ ಜಾರ ಬಂಡಿ ಮೇಲೆ ಏನೋ ನೋಡ್ದಂಗೆ ಅನಿಸ್ತಿದೆ ಬ್ರೋ. ಅಲ್ಲಿ ಜಾರ ಬಂಡಿ ಮೇಲೆ ಏನೋ ನೋಡ್ದಂಗೆ ಅನಿಸ್ತಿದೆ ಬ್ರೋ. ಹ್ಞೂ ಬ್ರೋ, ಏನೋ ನೋಡ್ದಂಗೆ ಅನಿಸ್ತು. ಹ್ಞೂ ಬ್ರೋ, ಹ್ಞೂ ಬ್ರೋ. ಪುಟ್ಟ ನೀನೇನಾ ಅದು? ಮತ್ತೆ ಬ್ರೋ ನೋಡಿ ಬ್ರೋ, ತಿರುಗ್ತಾ ಇದ್ದಾವೆ ನೋಡಿ ಬ್ರೋ. ನೋಡಿ ಬ್ರೋ, ನಾನು ಹೇಳಿರ್ಲಿಲ್ವಾ ಬ್ರೋ ನಿಮಗೆ? ಈ ಕಡೆ ಬನ್ನಿ ಬ್ರೋ, ಹತ್ರ ಹೋಗಿ ಬ್ರೋ. ಹತ್ರ ಹೋಗೋಣ ಬನ್ನಿ. ಇಲ್ಲೆಲ್ಲ ಇದೆ ಬ್ರೋ. ಫ್ರೆಂಡ್ಸ್, ಇದು ತಿರುಗ್ತಾ ಇದೆ ಆಟೋಮೆಟಿಕ್ಕು. ಅದು ತಿರುಗ್ತಿದೆಯಲ್ಲ ಬ್ರೋ? ಹೌದು, ಅದು ತಿರುಗ್ತದೆ ಬ್ರೋ. ಬ್ರೋ ನೋಡಿ ಬ್ರೋ. ಸರಿ ಪುಟ ಅಮ್ಮ, ನೀವು ಇದೇ ಥರ ಆಟ ಆಡ್ಕೊಂಡು ಖುಷಿಯಾಗಿರಿ. ನಾವು ಅವಾಗ ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರ ನಾವು ಬರ್ತಾ ಇರ್ತೀರಿ. ಸೊ ನಾನು ಶಾರು ಬ್ರೋ ಆದರೆ ಏನಾಯ್ತು ಬ್ರೋ? ನೋಡಿ ಬ್ರೋ, ಹೆಂಗ್ ತಿರುಗ್ತಾ ಇದೆ, ನಿಲ್ತಾನೂ ಇಲ್ಲ. ಅಮ್ಮ ನೀನ ಏನು ಬ್ರೋ, ಎಲ್ಲೆಲ್ಲ ಸೌಂಡ್ ಕೇಳಿಸ್ತಿದೆ? ಅದೇ ಇಲ್ಲಿ ಜೋಕಾಲಲ್ಲಿ ಹತ್ರನೂ ಬರ್ತಾ ಇದೆ, ಅಲ್ಲೂ ಬರ್ತಾ ಇದೆ. ತಿರುಗ್ತಾನೆ ಇದೆಯಲ್ಲ ಬ್ರೋ? ಹ್ಞೂ ಬ್ರೋ. ನೋಡಿ ಬ್ರೋ, ಹತ್ರಕ್ಕೆ ಹೋಗಿ. ಬ್ರೋ ಏನೋ ಸೌಂಡ್ ಬಂತು. ತಿರುಗ್ತಾನೆ ಇದೆ ಬ್ರೋ. ಸ್ಟಾಪ್ ಆಯ್ತು. ಸ್ಟಾಪ್ ಆಯ್ತು ಬ್ರೋ. ನಾವು ಹತ್ರ ಹೋಗ್ತಾ ಇರೋದಕ್ಕೆ ಸ್ಟಾಪ್ ಆಗ್ತದೆ. ಹತ್ರಕ್ಕೆ ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ, ಅರ್ಥ ಆಗ್ತಿದ್ಯಾ? ಅಮ್ಮ ನೀವು ಇದೇ ಥರ ಖುಷಿಯಾಗಿರ್ಬೇಕು. ಇನ್ನೊಂದ್ಸರಿ ನೀವು ಅಲ್ಬಾರ್ದು ದಯವಿಟ್ಟು. ಇದು ನಮ್ಮ ರಿಕ್ವೆಸ್ಟು, ದಯವಿಟ್ಟು ಅಲ್ಬೇಡಿ ಅಮ್ಮ. ನಿಮ್ಮ ಅಣ್ಣನ ಥರ ನಾವು ಕೋರ್ಕೊತಾ ಇದ್ದೀರಿ, ದಯವಿಟ್ಟು ಅಲ್ಬೇಡಿ. ಮತ್ತು ಅಮ್ಮ ಅಮ್ಮ ಅಂತ ಕೂಗೋದು ಮಾಡಬೇಡಿ, ಮನ್ಸಿಗೆ ತುಂಬ ಬೇಜಾರಾಗ್ತಿದೆ. ನೋಡಿ, ನೀವು ಒಂದೊಂದು ಸರಿ ಅಮ್ಮ ಅಮ್ಮ ಅಂತ ಕೂಗ್ತಿದ್ರೆ ನಿಜವಾಗ್ಲೂ ನಮ್ಮ ಮನ್ಸಿಗೆ ತುಂಬ ಬೇಜಾರಾಗ್ತಿದೆ. ಒಂದು ಕ್ಷಣನೂ ನಮ್ಮ ಕೈಯಲ್ಲಿ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಇವಾಗಾದರೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಮೇಲೆ ಏನು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಟೈಮ್ ನಾವು ಬಂದೇ ಬರ್ತೀರಿ ಇಲ್ಲಿಗೆ. ನಮ್ಮ ಕೈಯಲ್ಲಿ ಆದಷ್ಟು ಈ ಅಣ್ಣಂದರು ನಿಮಗೆ ಸಹಾಯ ಮಾಡ್ತೀರಿ. ಸೊ ಅಮ್ಮ ಅಮ್ಮ ಅಂತ ಕೂತ್ಕೊಂಡು ಇನ್ನೂ ಇಲ್ಲಿರೋದು ನಮಗೆ ತುಂಬ ಬೇಜಾರಾಗ್ತಿದೆ. ಆದಷ್ಟು ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ದೇವ್ರ ಹತ್ರ ಕೋರ್ಕೊತೀನಿ ನಾನು. ಶಾರು ಬ್ರೋ, ನಿಮ್ಗೆ ಹೆಂಗೆ ಅನ್ನಿಸ್ತಿದೆ? ನನಗೂ ಅದೇ. ನಾನು ನಿನ್ನ ಅಣ್ಣ ಮಲ್ಲೇಶ್ವರ, ನಿಮ್ಮ ಅಣ್ಣ ಅಂತ ತಿಳ್ಕೊಪುಟ್ಟ. ನಿಮ್ಮ ಅಪ್ಪ ಅಮ್ಮ ಬರ್ದೇ ಇದ್ರು ನಾವು ಬಂದಿದ್ದೀವಿ ಅನ್ಕೋ, ನಿನ್ನ ಅಣ್ಣಂತಿರು ಬಂದಿದ್ದೀವಿ ಅನ್ಕೋ. ಸೊ ಮತ್ತೊಮ್ಮೆ ಈ ಥರ ಅಮ್ಮ ಅಮ್ಮ ಅನ್ನೋದು ಅಳೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಟ್ಟ. ನಮಗೂ ಬೇಜಾರಾಗುತ್ತೆ. ಜನಗಳು ಓಡಾಡೋರು ಬೇಜಾರು ಮಾಡ್ಕೋತಾರೆ, ಅವ್ರಿಗೂ ತೊಂದರೆ ಆಗ್ತದೆ ನಿನ್ನಿಂದ. ಸೊ ಇದೊಂದು ಮಾತ್ರ ನಾವು ಗ್ಯಾರಂಟಿಯಾಗಿ ಹೇಳ್ತೀರಿ, ನಿಮ್ಗೆ ಯಾರೂ ಇಲ್ಲ ಅಂತ ಅನ್ಕೊಬೇಡಿ. ಇದಕ್ಕೆ ಮೇಲೆ ನಾನು ಶಾರು ಬ್ರೋ ನಿಮ್ಮ ಅಣ್ಣನ ಥರ ಯಾವಾಗಲೂ ನಮಗೂ ಉಸಿರಿರೋ ಅಷ್ಟು ಕೊನೆಯವರೆಗೂ ನಾವು ನಿಮ್ಗೆ ಅಣ್ಣಂದ್ರ ಥರ ಇರ್ತೀರಿ. ಸೊ ನಮ್ಮ ಕೈಯಲ್ಲಿ ಆದಷ್ಟು ನಾವು ಇಲ್ಲಿಗೆ ಬರೋಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀರಿ. ನಾರ್ಮಲಾಗೇ ಬರ್ತೀರಿ, ನಾವು ಹಗ್ಲೊತ್ತಲ್ಲೇ ಬರ್ತೀರಿ, ನಿಮ್ಮ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತೀರಿ. ಸೊ ದಯವಿಟ್ಟು ಗಾಳಿ ಜಾಸ್ತಿ ಆಗ್ತಿದೆ. ಸೊ ಇದಕ್ಕೆ ಮೇಲೆ ಏನೂ ಫೀಲ್ ಮಾಡಬೇಡಿ ಅಮ್ಮ. ನೀವು ಫೀಲ್ ಆಗಬೇಡಿ, ನಮ್ಮನ್ನು ಫೀಲ್ ಮಾಡಬೇಡಿ, ನಿಮ್ಮ ಪ್ಯಾರೆಂಟ್ಸ್ನೂ ಫೀಲ್ ಮಾಡಬೇಡಿ. ನೀವು ಖುಷಿಯಾಗಿದ್ರೇ ನಾವೆಲ್ಲರೂ ಖುಷಿಯಾಗಿರೋಕ್ಕೆ ಸಾಧ್ಯ. ಸೊ ಬರ್ತಿದ್ದೀರಮ್ಮ. ಸೊ ನಾವಾದರೆ ಓಡ್ತಾ ಇದ್ದೀರಿ. ಬನ್ನಿ. ಆಗಲ್ಲ ಬ್ರೋ, ಬೇಜಾರಾಗುತ್ತೆ. ಹೆವಿ ಬೇಜಾರಾಗೋಯ್ತು ನನಗೆ. ಎಷ್ಟು ಸಲ ಬ್ರೋ ಕೂಗ್ತಿರೋದು ಅಮ್ಮ ಅಮ್ಮ ಅಂತ. ನಾವು ಬರಬೇಕಾದ್ರೆ ಇಂದ ಹಿಡ್ದು ನೋಡಿ ಇವಾಗ ಹೋಗ್ಬೇಕಾದ್ರೆವರೆಗೂ ಎಷ್ಟು ಸಲ, ಸುಮಾರು ಒಂದು 10-15 ಸಲ ಕೂಗ್ಬಿಡೈತೆ. ಆ ಥರ ನಮ್ಮ ಮಕ್ಕಳೇ ಯಾರಾದ್ರೂ ನಾರ್ಮಲಾಗಿ ಹತ್ಕೊಂಡು ಕೂಗ್ಬಿಟ್ರೆ ನಮಗೆ ಎಷ್ಟೊಂದು ಬೇಜಾರಾಗ್ಬಿಡುತ್ತೆ. ಆ ಥರ ಅದು ಒಂದು ಜೀವ ಕಳ್ಕೊಂಡು ತಾಯಿ ತಂದೆಗೋಸ್ಕರ ಆ ಮಗು ನರಳ್ತಿರೋದು ತುಂಬ ಬೇಜಾರಾಗ್ತಿದೆ. ಎಲ್ಲಿ ಬ್ರೋ? ಎಲ್ಲಿ
ನನಗೆ ಕಾಣಿಸ್ಲಿಲ್ಲ, ನಿಮಗೆ ಕಾಣಿಸ್ತಾ? ಏನೋ ನೋಡ್ದೆ ಅನಿಸ್ತು. ಕ್ಯಾಪ್ಚರ್ ಆಯ್ತಾ? ಹ್ಞೂ ಬ್ರೋ. ಪಕ್ಕನಾ? ಹ್ಞೂ ಬ್ರೋ. ಬನ್ನಿ ಒಂದ್ಸರಿ ಬ್ರೋ. ನೀನೇನಾ ಅದು ಮತ್ತೆ ಬ್ರೋ? ನೋಡಿ ಬ್ರೋ, ತಿರುಗ್ತಾ ಇದೆ ನೋಡಿ ಬ್ರೋ. ನೋಡಿ ಬ್ರೋ, ನಾನು ಹೇಳಿರ್ಲಿಲ್ಲ ಬ್ರೋ ನಿಮಗೆ. ಬ್ರೋ ಈ ಕಡೆ ಮಾಡಿ ಬ್ರೋ, ಹತ್ರ ಹೋಗಿ ಬ್ರೋ. ಇಲ್ಲೆಲ್ಲ ಇದೆ ಬ್ರೋ. ಫ್ರೆಂಡ್ಸ್, ಇದು ತಿರುಗ್ತಾ ಇದೆ ಆಟೋಮೆಟಿಕ್ಕು. ಅದು ತಿರುಗ್ತಿದೆಯಲ್ಲ ಬ್ರೋ? ಹೌದು, ಅದು ತಿರುಗ್ತಿದೆ. ಸರಿ ಪುಟ ಅಮ್ಮ, ನೀವು ಇದೇ ಥರ ಆಟ ಆಡ್ಕೊಂಡು ಖುಷಿಯಾಗಿರಿ. ನಾವು ಅವಾಗ ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರ ನಾವು ಬರ್ತಾ ಇರ್ತೀರಿ. ಸೊ ನಾನು ಶಾರು ಬ್ರೋ ಆದರೆ ಏನಾಯ್ತು ಬ್ರೋ? ಅಮ್ಮ ನೀನ ಏನು ಬ್ರೋ, ಎಲ್ಲೆಲ್ಲ ಸೌಂಡ್ ಕೇಳಿಸ್ತಿದೆ. ತಿರುಗ್ತಾನೆ ಇದೆಯಲ್ಲ ಬ್ರೋ, ನೋಡಿ ಬ್ರೋ ಹತ್ರಕ್ಕೆ ಹೋಗಿ. ಬ್ರೋ ಏನೋ ಸೌಂಡ್ ಬಂತು. ಸ್ಟಾಪ್ ಆಯಿತು ಬ್ರೋ. ಹತ್ರಕ್ಕೆ ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ, ಅರ್ಥ ಆಗ್ತಿದ್ಯಾ? ಅಮ್ಮ ನೀವು ಇದೇ ಥರ ಖುಷಿಯಾಗಿರಬೇಕು. ಇನ್ನೊಂದ್ಸರಿ ನೀವು ಅಲ್ಬಾರ್ದು ದಯವಿಟ್ಟು, ಇದು ನಮ್ಮ ರಿಕ್ವೆಸ್ಟು. ದಯವಿಟ್ಟು ಅಲ್ಬೇಡಿ ಅಮ್ಮ, ನಿಮ್ಮ ಅಣ್ಣನ ಥರ ನಾವು ಕೋರ್ಕೊತಾ ಇದ್ದೀರಿ. ದಯವಿಟ್ಟು ಅಲ್ಬೇಡಿ. ಮತ್ತು ಅಮ್ಮ ಅಮ್ಮ ಅಂತ ಕೂಗೋದು ಮಾಡಬೇಡಿ, ಮನ್ಸಿಗೆ ತುಂಬ ಬೇಜಾರಾಗ್ತಿದೆ. ಸರಿ ಬ್ರೋ, ನೀವೇನಾದರೂ ಹೇಳೋದಿದ್ರೆ ಹೇಳ್ಬಿಡಿ. ಏನಿಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ನನ್ಗೆ ಇದಾಗಿತ್ತು. ಜನನು ತುಂಬಾ ಬೇಜಾರು ಮಾಡ್ಕೊಂಡ್ರು ಆ ವಿಡಿಯೋ ನೋಡ್ಬಿಟ್ಟು. ಮಗುಗೆ ಈಗ ತರ ಆಗೋಯ್ತಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ರು. ಸೊ ಫ್ರೆಂಡ್ಸ್, ನೋಡಿ, ನಾನು ಅವ್ರ ಅಪ್ಪ ಅಮ್ಮನ್ ಮೀಟ್ ಅಂತೂ ಮಾಡ್ಸಕ್ಕಾಗಿಲ್ಲ. ನಾವು ಅಣ್ಣಂದಿರಾಗಿ ಆ ಮಗು ಹತ್ರ ಬಂದಿದೀವಿ, ಆ ಮಗುಗೂ ತಿಳಿಸಿದೀವಿ. ಗಾಬರಿ ಆಗ್ಬೇಡಿ. ಮತ್ತೆ ತಿಳಿಸಿದೀವಿ ಮಗುಗೂ. ಆ ಮಗುಗೆ ತಿಳಿದಿದೆ ಅಂತ ನಾವು ಅನ್ಕೋತೀವಿ, ತಿಳಿದಿರುತ್ತೆ. ಯಾಕಂದ್ರೆ ನಾವು ಚಾರ್ಲಿ ಗೇಮ್ ಮಾಡ್ಬೇಕಾರೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇತ್ತು. ಇವಾಗ ಆರಾಮಾಗೆ ತಿಳಿದಿರುತ್ತೆ ಅಂತ ನಾನು ತಿಳ್ಕೊತೀನಿ ಬ್ರೋ. ಸರಿ ಬ್ರೋ. ಅಮ್ಮ ನೀವು ಖುಷಿಯಾಗಿರಿ. ದಯವಿಟ್ಟು ನೀವು ಬೇಜಾರಾಗ್ಬಿಟ್ಟು ನಮ್ಮನ್ನ ಬೇಜಾರು ಮಾಡಬೇಡಿ. ನಾವು ಇವಾಗ ಹೋಗ್ತಾ ಇರ್ಬೋದು, ಬಟ್ ಆದರೆ ನಾವು ನೆಕ್ಸ್ಟು ಪದೇ ಪದೇ ನಮ್ಮ ತಂಗಿನ ನಿಮ್ಮನ್ನು ನೋಡೋಕ್ಕೋಸ್ಕರ ನಾವು ಮತ್ತೆ ಬಂದೇ ಬರ್ತೀರಿ. ನೀವು ಅದ್ರ ಮುಖಾಂತರ ಉತ್ತರ ಕೊಡ್ತಿದ್ದೀರಾ, ನಮಗೆ ಗೊತ್ತಾಗ್ತಿದೆ. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸೊ ಹೋಗ್ಬಿಡೋಣ. ಹೋಗ್ಬಿಡೋಣ. ಆಟ ಆಡ್ಕೊ ಅಮ್ಮ. ಆಟ ಆಡು ಪುಟ್ಟ, ಆಟ ಆಡು. ಕೇಳಿಸ್ತಿದ್ಯಾ ಬ್ರೋ ಸೌಂಡು? ಅದೇ ಆಟ ಆಡ್ತಾ ಇರೋದು, ಆಟ ಆಡ್ತಾ ಇರೋ ಸೌಂಡ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಆ ಪಾಪು ಅಮ್ಮ 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 ಅಂತ ನೀವು ಲಾಸ್ಟ್ ವಿಡಿಯೋಲ್ಲೂ ನೋಡಿದ್ರಿ, ಈ ವಿಡಿಯೋದಲ್ಲೂ ನೋಡಿದ್ರಿ. ಆದರೆ ನಾನು ಮಾತು ಕೊಟ್ಟಂಗೆ ಅಪ್ಪ ಅಮ್ಮನ ಕರ್ಕೊಬರ್ತೀನಿ ಅಂತ ಅದು ನನ್ನ ಕೈಯಲ್ಲಿ ಆಗಿಲ್ಲ, ತಪ್ಪಿದ್ದೀನಿ. ಆದರೆ ಮಲ್ಲೇಶ್ ಬ್ರೋ ಮತ್ತು ನಾನು ಇಬ್ಬರು ದೊಡ್ಡ ಅಣ್ಣನ ಥರ ಆ ಮಗು ಹತ್ರ ಬಂದು ಸ್ವಲ್ಪ ನೆಮ್ಮದಿ ಸಿಕ್ಕಿರೋ ಹಾಗೆ ಅನಿಸ್ತಾ ಇದೆ. ಆಮೇಲೆ ಕೊನೆಯಲ್ಲೂ ನಾವು ಬರ್ತಾ ಆ ಮಗು ಆಟ ಆಡ್ತಾ ಇತ್ತು. ಅದರಿಂದ ನಾವು ತಿಳ್ಕೊಬೋದು ಆ ಮಗು ಸ್ವಲ್ಪ ಖುಷಿಯಾಗಿದೆ ಅಂತ. ಆಮೇಲೆ ಮತ್ತೆ ಇನ್ನೊಂದು, ನಾನು ಮತ್ತು ಮಲ್ಲೇಶ್ ಬ್ರೋ ಮಾತು ಕೊಟ್ಟಿರೋದೇನೆಂದರೆ, ನಾವು ಇಲ್ಲಿ ಓಡಾಡ್ತಾ ಅಕ್ಕಪಕ್ಕ ಇಲ್ಲೆಲ್ಲಾದರೂ ಬಂದರೆ ಇಲ್ಲಿ ಬಂದು ಮೀಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದೀವಿ. ಅದು ಕೂಡ ನಾವು ಮಾಡ್ತೀವಿ. ಅಷ್ಟೇ ಫ್ರೆಂಡ್ಸ್. ಅಜ್ಜಿ ಸ್ವಲ್ಪ ಏನಾದರೂ ಒಪ್ಪಿ ಇದ್ರೆ ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡಿಸ್ಬೋದಿತ್ತು, ಅದೊಂದು ಸ್ವಲ್ಪ ಕಾಡ್ತಾ ಇದೆ. ಪರವಾಗಿಲ್ಲ, ಆದರೂ ನಾವು ಅಣ್ಣಂದಿರ ಥರ ಏನೋ ಮಾಡಿದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್.